ಆತ್ಮೀಯ ವೀಕ್ಷಕರೇ, ಆರ್ಫ ನ್ಯೂಸ್ಗೆ ಸ್ವಾಗತ. ದೊಡ್ಡಬಳ್ಳಾಪುರ ತಾಲೂಕಿನ ಶ್ರವಣೂರು ಗ್ರಾಮದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಗಂಗರಸರ ಕಾಲದ ಇತಿಹಾಸ ಪ್ರಸಿದ್ಧ ನೀಲಕಂಠೇಶ್ವರ ಸ್ವಾಮಿಗೆ ವಿಶೇಷವಾದ ಅಲಂಕಾರ ಮಾಡಿ ದೇವಸ್ಥಾನಕ್ಕೆ ದೀಪಾಲಂಕಾರ, ಬಾಳೆ ಮರದಿಂದ ನವಗ್ರಹಗಳನ್ನು ಸೃಷ್ಟಿಸಿ ಕಂಬಗಳಲ್ಲಿ ದೀಪಗಳನ್ನು ಹಚ್ಚುವುದು ಆಕರ್ಷಣೀಯ ಮತ್ತು ಲಿಂಗದ ಚಿತ್ರವನ್ನು ಬರೆದು ದೀಪಗಳನ್ನು ಹಚ್ಚುವುದು, ಸಾವಿರಾರು ದೀಪಗಳನ್ನು ಬೆಳಗಿಸಿ ವಿಶೇಷವಾಗಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ. ಶ್ರವಣೂರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ನೀಲಕಂಠೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಭಕ್ತಾದಿಗಳಿಗೆ ಶ್ರವಣೂರು ಗ್ರಾಮಸ್ಥರಿಂದ ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಲಾಗಿತ್ತು. ವರದಿ ನವೀನ್ ಕುಮಾರ್ ಕೆ, ಆರ್ಫೈ ನ್ಯೂಸ್, ದೊಡ್ಡಬಳ್ಳಾಪುರ. ಮಹಾಶಿವರಾತ್ರಿ ಶಿವನ ಹುಟ್ಟಿದ ಹಬ್ಬ ಅಂತ ಹೇಳಿ ದೇಶಾದ್ಯಂತ ಆಚರಣೆ ಮಾಡ್ತಾರೆ. ನಮ್ಮೂರಲ್ಲಿ ಹಿಂದೆ ಪುರಾತನ ಕಾಲದಿಂದನೂ ನಮ್ಮ ಅಪ್ಪಗಳು, ನಮ್ಮ ತಾತಗಳು ಅವ್ರ ಕಾಲದಿಂದ ನಡೀತಾ ಇತ್ತು. ಅದೇ ರೀತಿ ನಮ್ಮ ಊರಿನ ಮತ್ತು ನಾಡಿನ ಒಳಿತಿಗಾಗಿ ನಮ್ಮೂರಲ್ಲೂ ಸಹ ಈಗ 12ನೇ ವರ್ಷದ ಕಾರ್ಯಕ್ರಮವಾಗಿ ದೀಪೋತ್ಸವ ಕಾರ್ಯಕ್ರಮ ಮತ್ತು ಅಖಂಡ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಇದೇ ರೀತಿ ಮುಂದಿನ ಪೀಳಿಗೆಯೂ ಸಹ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರಿ, ಒಂದು ಆಚರಣೆಯನ್ನ ಎಷ್ಟು ವರ್ಷದಿಂದ ಮಾಡ್ಕೊ ಬರ್ತಾ ಇದ್ದೀರಾ? ಈ ಆಚರಣೆಯನ್ನ 12 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಇದು 12ನೇ ವರ್ಷದ ಕಾರ್ಯಕ್ರಮವಾಗಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ದೇವಸ್ಥಾನ ತುಂಬಾ ಪುರಾತನವಾದದ್ದು ಹಾಗೂ ಈ ಲಿಂಗದ ವಿಶೇಷತೆ ಏನಂದ್ರೆ ಇದು ಬಹುಶಃ ಕಾಶಿ ಲಿಂಗಕ್ಕಿಂತ ಅತ್ಯಂತ ಶ್ರೇಷ್ಠವಾದ ಲಿಂಗ. ಇದನ್ನ ಒಂದು ಚೋಳರ ಕಾಲದಲ್ಲಿ ಸ್ಥಾಪನೆ ಆಗಿದ್ದಂತ ಕೇಳಿ ಬಯಸಿದ್ದೀವಿ. ಇದನ್ನ ನಾವು ಸಣ್ಣ ಹುಡುಗರಾಗಿದ್ದಾಗಿಂದ ಒಂದು ಜಾತ್ರೆ ಮತ್ತು ಉತ್ಸವನ ಜೋರಾಗಿ ಹತ್ತಿರ ಮಾಡ್ತಾ ಇದ್ವಿ. ಆ ತದನಂತರ ಸ್ವಲ್ಪ ದಿನ ಕಾಲ ನಿಂತೋಗಿತ್ತು. ಮತ್ತೆ ಈಗ 12 ವರ್ಷದಿಂದ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಈ ಒಂದು ದೇವಸ್ಥಾನಕ್ಕೆ ಎಷ್ಟು ವರ್ಷದ ಇತಿಹಾಸವಿದೆ? ಇದು ಬಹುಶಃ ಚೋಳರ ಕಾಲದ ಇತಿಹಾಸ. ಚೋಳರ ಕಾಲದ ಇಲ್ಲ 12-13ನೇ ಶತಮಾನ ಚೋಳರ ಕಾಲದ ಒಂದು ದೇವಸ್ಥಾನ ಇದು. ಇದು ತುಂಬಾ ಪುರಾತನವಾದದ್ದು. ಈ ಲಿಂಗದ ವಿಶೇಷತೆ ಏನೆಂದ್ರೆ ಇದು ಬ್ರಹ್ಮ ಸ್ವರೂಪ ಲಿಂಗ. ಈ ಒಂದು ಲಿಂಗ ಎಲ್ಲ ಕಡೆ ಇಲ್ಲ. ಇದು ವಿಶೇಷತೆ ಇದೆ ಈ ಲಿಂಗದಲ್ಲಿ. ನಾವು ಹುಟ್ಟಾಗಿಂದನೂ ಇಲ್ಲಿ ಅನಾದಿ ಕಾಲದಿಂದನೂ ಮಾಡ್ತಾವ್ರೆ. ಮಹಾಶಿವರಾತ್ರಿ ಹಬ್ಬ ಅಂತ ಅನ್ನೋದು ಈ ಜನರೇಷನ್ ಅಲ್ಲಿ ಅಂದ್ರೆ 15 ವರ್ಷದಿಂದ ಇನ್ನ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ.